ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾಕೆ ನಿಮ್ಮ ಪರಿಚಯ ಹೇಳಿ ಸರ್. ಪ್ರಶಾಂತ್ ಮೂಲಿಮನೆ ಅಂತ ಹೇಳ್ರಿ, ಕೋರಿ ಸಲವಡಗೇರಿ, ಬಸವನಬಾಡಿ ತಾಲೂಕು, ಬಿಜಾಪುರ ಡಿಸ್ಟ್ರಿಕ್ಟ್ ರೀ. ನೀವು ಎರೆಹುಳು ಗೊಬ್ಬರದ ಫಿಟ್ ಏನ್ ಸರ್ ಇವು? ಹಾ ಸರ್. ಮತ್ತು ಅವು ಇದ್ರಾಗ ಮಾಡ್ತಾರಲ್ಲ ಸರ್, ಕಲ್ನ್ಯಾಗ ಮತ್ತು ಈ ಹಾಳಿ ತೊಗೊಂಬರೋದು, ಈ ದುಂದ ವೆಚ್ಚ ಮಾಡಿ ಆ ಥರ ಮಾಡಿಲ್ಲ ಏನು ಸರ್ ನೀವು? ಇಲ್ಲ, ಮುಂಚೆ ಅದು ಮಾಡಿದ್ವಿ ಸರ್. ಅದಕ್ಕಿಂತ ಇದು ಈಸಿಯಾಗಿ ಮತ್ತೆ ಅದಕ್ಕೆ ಫಾಸ್ಟ್ ಕ್ವಿಕ್ ಆಗತ್ರಿ ಇದು. ಹಾಂ 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 ಸರ್. ಹಿಂಗಾಗಿ ಇದೊಂದು 2 ಫೀಟ್ ಕಬ್ಬಿನ ಬೋದ್ ಇರ್ತಾವಲ್ರಿ, ಆ ತರ ಮಾಡ್ಕೊಳದ್ರಿ ಇದನ್ನ. ಹಾಂ ಹಾಂ ಸರ್. ಮಾಡ್ಕೊಂಡು ಅದು ಅಷ್ಟೇ ಹೈಟ್ ಒಂದೂವರೆ ಫೀಟ್ ಅಷ್ಟೇ ರೀ. ಹಾಂ ಹಾಂ ಹಾಂ. ಇದ್ರಲ್ಲೇ ಉಳ್ಗೊಂಡ್ ಬಿಟ್ಟಿರ್ತೀವ್ರಿ. ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಗಿ ಬಿಟ್ಟಿರ್ತೇವ್ರಿ. ಹಾಂ ಸರ್ ಹಾಂ ಸರ್. ನೋಡ್ರಿ, ಈ ಥರ ಆಲ್ಮೋಸ್ಟ್ ಚಾ ಪುಡಿ ಥರ ಆಗ್ತದೆ. ಹಾ ಹಾ ಉಳ್ಗಳು ಇರ್ತಾವ್ರಿ. ಹಾಂ ಹಾಂ ಹಾಂ. ಹಾಂ ಇಲ್ಲದ ನೋಡಿ ಹಾ ಸರ್. ಸರ್. ಹಾಂ ಹಾ ಹಾ ಹಾಂ ಹಾಂ. ಸರಿ ಸರಿ. ಎಷ್ಟು ಗೊಬ್ಬರ ತಯಾರಾಗ್ತದೆ ಒಂದು ವರ್ಷಕ್ಕೆ ಅಂದಾಜು? ಹಂಗೆ ಬಂದಂಗ್ ಬಳಕೆ ಮಾಡ್ತಿರ್ತೇವ್ರಿ. ಒಂದು 5-6 ಟ್ರ್ಯಾಕ್ಟರ್ ಹಾಕಿದ್ದೀವ್ರಿ ನಾವು ಮುಂಚೆ. ಈಗ ಬಂದಿದ್ದೇವೆ, ಈಗ ಮತ್ತೆ ಅಷ್ಟು ಆಗೇ ಬಿಟ್ಟದ್ರಿ. 1-2 ಟ್ರ್ಯಾಕ್ಟರ್ ರೆಡಿ ಐತ್ರಿ. ಹಾಂ ಹಾಂ ಹಾಂ. ಹಿಂಗ ಇಲ್ಲಿ ನಿಮ್ಗೆ ಇನ್ನೊಂದು ಸ್ಟೊಟಿ ತೋರಿಸ್ತೇನ್ರಿ, ಅದ್ರಲ್ಲಿ ನಿಮ್ಗೆ ಕಾಣಿಸುತ್ರಿ. ಹಾಂ ಸರ್, ಇಲ್ಲಿ ಅದ ಸರ್ ತೊಟ್ಟಿ? ಹಾ ರೀ, ತೊಟ್ಟಿ ಅಂದ್ರೆ ಮೊದ್ಲು ಮುಂಚೆ ಆ ತರ ಬ್ಯಾಗ್ನೊಳಗೆ ಮಾಡ್ತಿದ್ವಿ ಸರ್. ಹಾಂ ಸರ್, ಈ ಥರ? ಹಾ, ಈ ತರ ಬ್ಯಾಗ್ ಇಟ್ಟು ಮಾಡ್ತಿದ್ವಿ. ಅದಕ್ಕಿಂತ ಇದು ಬೆಟ್ರ್ ಅನಿಸ್ತೀರಿ ನಮಗೆ. ಹಾಂ ಹಾಂ ಹಾಂ. ಇದನ್ನ ಸೈಡಿಗೆ ಇದು ಮಾಡಿದ್ದೀವ್ರಿ. ಹಾಂ ಸರ್. 1-2 ಫೀಟ್ ಆಗಲ್ರಿ, ಒಂದೂವರೆ ಫೀಟ್ ಉದ್ದಕ್ರಿ. ಕಬ್ಬಿನ ಬೋದ ಆ ಸಿಸ್ಟಮ್ನಾಗ ರೀ. ಹಾಂ ಹಾಂ ಸರ್. ಹಿಂಗೆ ಹಾಕೋತ ಬರ್ತೀವ್ರಿ, ಮತ್ ನೀರ್ ಹೊಡ್ಕೋತ ಇರ್ತೀವ್ರಿ ಅದಕ್ಕೆ. ಹಾಂ ಹಾಂ ಸರ್. ಆಲ್ಮೋಸ್ಟ್ ನೀವು ಅಲ್ಲಿ ನೋಡ್ಬೋದ್ರಿ. ಅಲ್ಲಿಗೆಲ್ಲ ಈಗ ಅಲ್ಲಿಂದ ಒಂದೂವರೆ ತಿಂಗಳಿಂದ ಬರತ್ತೀವ್ರಿ, 2 ತಿಂಗಳ ಒಳಗೆ ರೀ. ಹಾಂ ಹಾಂ ಹಾಂ. ಅಲ್ಲಿ ಆಲ್ಮೋಸ್ಟ್ ರೆಡಿ ಆಗೈತ್ರಿ. ಈಗ ಹಂಗೆ ಕಂಟಿನ್ಯೂ ರೀ. ಹಾಂ ಹಾಂ ಹಾಂ. ಅದನ್ನ ನಾವೀಗ ತೆಗಿಬೋದ್ರಿ. ತೆಗೆದು ಅದು ಬಳಸಕ್ ಯೋಗ್ಯ ಆಗಿತ್ತು ಸರ್? ಹಾ, ಯೋಗ್ಯ ಆಗೈತ್ರಿ ಬಾರಿ. ಈಗ ಆಲ್ಮೋಸ್ಟ್ ಇದು ಪ್ಯೂರ್ ಕಪ್ಪು ಬಂಗಾರ ಅಂತಾರ ನೋಡ್ರಿ, ಅದೇ ತರಾನೇ ಐತಿ. ಬ್ಲ್ಯಾಕ್ ಗೋಲ್ಡ್. ಹಾ ರೀ, ನೋಡ್ರಿ ಈ ತರ ಐತಿದ್ರಿ. ಇದನ್ನ ಹಾ ರೀ. ಈಗ ಬಳಸ್ಲಾಕ ಯೋಗ್ಯ ಆಗೈತ್ರಿ. ಹಾ ರೀ, ಆಲ್ಮೋಸ್ಟ್ ಇದು ಎಷ್ಟು ರೀ? ಎಲ್ಲ ಇದೆ. 20-25 ಫೀಟಿನ ಒಂದು 3 ಲೈನ್ ಆಗ್ಯಾರು. ಈಗ ರೆಡಿನ ಆಗೈತ್ರಿ. ಈಗ ಅಲ್ಲಿ ಇನ್ನೊಂದ್ 2 ಲೈನ್ ಹಾಕುದ್ರಾಗ ಇದನ್ನ ತೆಗೆದು ಮತ್ತೆ ಅವು ಕಂಪ್ಲೀಟ್ ಆಗ್ತಾವ್ರಿ. ಬಂದೇ ಬಿಡ್ತಾವ್ರಿ, ಕ್ವಿಕ್ ಆಗತ್ರಿ ಇದು. ಅದಕ್ಕೆ ಈ ಮೆಥಡ್ ಫಾಲೋ ಮಾಡ್ಲಾತೀವ್ರಿ. ಈಗ ಹತ್ತಿ ತೊಗರಿ ನಿಮ್ಮ ಯಾವ ಇರ್ತೈತಿ ಇದನ್ನೇ ಬಳಸ್ತೀವಿ. ಹಾ ಹಾ ರೀ, ಅದು ಏನ್ ಹೇಳ್ತಾರ ಸರ್, ಎರೆ ಗೊಬ್ಬರ ಎಲ್ಲಕ್ಕಿಂತ ಉತ್ಕೃಷ್ಟ ಗೊಬ್ಬರ ಅಂತ ಹೇಳ್ತಾರೆ. ಅಂದ್ರ ಅದ್ರಾಗ ಎಲ್ಲ ಪೋಷಕಾಂಶಗಳು ಸೇರಿರ್ತಾವಂತ್ರಿ. ಸಗಣಿಯಿಂದ ಕೊಡೋಕ್ಕಿಂತ ಇದನ್ನ ಕೊಟ್ರೆ ಉತ್ತಮ ಅಂತ. ಈಗ ನಾವು ದುಂದ ವೆಚ್ಚ ಮಾಡಿ ನಾವು ಎರೆ ತೊಟ್ಟಿ ಮಾಡಿ ಅದು ತೊಟ್ಟಿ ಮಾಡುದು, ಇಟಂಗಿಲೆ ಕಟ್ಟುದು ಆ ತರ ಏನು ಮಾಡ್ಬಾರ್ದು. ಹಾ ಇಲ್ರಿ, ಇದು ಸಿಂಪಲ್ ಮೆಥಡ್ ಅಂತ ಇದೆ ನಮ್ಗೆ ಈಸಿ ಅನ್ಸಿದ್ದು ಇದೆ ಸರ್. ಸರಳವಾಗಿ ಹಾ ಈ ರೀತಿ ಮಾಡುದು. ಹಿಂಡಿ ನಮ್ಗೆ ಬೋರ್ಗತೆ ಹಾಕೋತ ಬರೋದ್ರಿ. ಹಂಗೆ ಅದಕ್ಕೆ ಮೇಲೆ ನೀರ್ ಹೊಡಿತಿರ್ತೇವ್ರಿ. ಅಂದ್ರೆ ಹೀಟ್ ಜನರೇಟ್ ಆಗ್ತಿರ್ತದೆ, ಅದು ನಾರ್ಮಲ್ ಇದಾಗುತ್ತೆ. ಹೊಯ್ಗಳಂತ್ರ ಇದ್ರಾಗ ಇದ್ದಿದ್ದು ಜಾಸ್ತಿ ಆಗಿದ್ದು ಅವಕ್ಕೆ ಸೇರಿಸ್ತಿರ್ತೇವ್ರಿ ಅಷ್ಟೇ. ಇದನ್ನ ತೆಗಿಯೋಕೆ ಹೊಯ್ಗಳು ಬರ್ತಾವಲ್ರಿ, ಆ ತೊಟ್ಟಿಗಳಿಗೆ ಹಾಕ್ಬಿಡ್ತೇವ್ರಿ. ಸರಿ ಸರ್, ಸರಿ, ಥ್ಯಾಂಕ್ಸ್. ಹಾ ಸರ್, ಈ ಡ್ರಮ್ ನಲ್ಲಿ ಏನ ಹಾಕಿಟ್ಟಿರ್ತೀರಿ ಇದ್ರಾಗ? ಇದು ಆಕಳದು ಮಜ್ಜಿಗೆ ಅದ ಇರುತ್ತಲ್ಲ ಸರ್, ಅದು ಎಮ್ಮೆಯಿಂದ ಬಂದಿದ್ದು, ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವ್ರಿ. ಹಾ ಸರ್. ಯಾವಾಗ ನಾವು ಸ್ಪ್ರೇ ಮಾಡೋ ಟೈಮ್ನಾಗ ಇದನ್ನ ಮಿಕ್ಸ್ ಮಾಡಿ ಅದ್ರ ಜೋಡಿ ಸ್ಪ್ರೇ ಮಾಡ್ತೇವೆ ಸರ್. ಮಜ್ಜಿಗೆ ಸ್ಪ್ರೇ ಮಾಡ್ಬೇಕೇನ್ ಸರ್? ಹಾ ರೀ, ಬೆಳೆಗ ಚಲೋನು ಬರ್ತಾವ್ರಿ. ಟಾನಿಕ್ ಜೊತೆನ ಆಕ್ಟ್ ಆಗತ್ರಿ, ಕೀಟನಾಶಕ ಆಕ್ಟ್ ಆಗತ್ರಿ. ಎಷ್ಟ್ ದಿನದ ಹಳಿ ಇರ್ಬೇಕು ಸರ್? ಅದು ಹಳಿದಿರ್ಬೇಕು? ಇಲ್ಲ, ಹಳಿ ಆದಷ್ಟು ಚಲೋ ಅಂತಾರ. ಎಷ್ಟು ಹುಳಿ ಆಗತ್ರಿ ಅಷ್ಟ ಮಜ್ಜಿಗೆ ಎಷ್ಟು ಹುಳಿ ಆಕೈತಿ ಅಷ್ಟು ಚಲೋ ಸರ್. ಜಾಸ್ತಿ ನಾವು ಇದ್ದದ್ದು ಜರ ಚಲೋ ಅಂತ ಹೇಳ್ತಾರ. ಸರಿ ಸರ್, ಮಾಡೋದು. ಈ ಡ್ರಮ್ನಾಗ ಏನ್ ಶೇಖರಣೆ ಮಾಡಿದ್ರಿ ಸರ್? ಇದು ಆಕಳ ಗೋಮೂತ್ರ ಶೇಖರಣೆ ಮಾಡಿರ್ತೀವಿ ಸರ್. ಸ್ಪ್ರೇ ಮಾಡೋ ಟೈಮ್ ಯಾವ ರೀತಿ ಬಳಸ್ತೀರಿ ಸರ್? ಸ್ಪ್ರೇ ಮಾಡುವಾಗ 10 ಲೀಟರ್ ನೀರಿಗೆ 1 ಲೀಟರ್ ಹಾಕಿದ್ರೆ ಇದಾಗತ್ರಿ. ದಶಪರ್ಣಿ ಅದೆಲ್ಲ ಮಾಡ್ತಿರ್ತೀವಲ್ಲ, ಅದ್ರ ಜೋಡಿ ಇದನ್ನ ಮಿಕ್ಸ್ ಮಾಡಿ ನೀಮಾರ್ಕ್ ಅದನ್ನೆಲ್ಲ ಸೇರಿಸಿ ಇದು ಮಾಡ್ತೀವಿ. ಹಾ, ಬೆಳೆಗಳಿಗೆ ಸ್ಪ್ರೇ ಮಾಡಿ. ಅಂದ್ರೆ ಕೀಟ ಬಾಧೆ ಎಲ್ಲ ಕಂಟ್ರೋಲ್, ಮತ್ತೆ ಅದಕ್ಕೆ ಪೋಷಕಾಂಶಗಳು ಕೊಟ್ಟಂಗೂ ಆಗತ್ರಿ. ಇದ್ರಾಗ ಗೋಮೂತ್ರದಾಗ NPK ಅದ ಹೇಳ್ತಾರೆ. ಹೌದ್ ಹೌದ್ರಿ, ಗ್ರೋತ್ ಪ್ರಮೋಟರ್ ಆಗಿನೂ ಆಕ್ಟ್ ಆಗತ್ರಿ ಅದು. ಸರಿ ಸರ್, ಸರಿ. ಸುಮಾರು ನಮ್ಮ ತಂದೆಯವ್ರ ಕಾಲದಿಂದ ಸ್ವಲ್ಪ ಆರ್ಗ್ಯಾನಿಕ್ ಅಂತಾನೆ ಹೊಂಟೇವ್ರಿ. ಭೂಮಿಗೆ ಅಂತ ಸಾಯಿಲ್ ಅಪ್ಲಿಕೇಶನ್ ಅಂತ
ಹಾ ರೀ ಸಾವಯವ ಗೊಬ್ಬರಗಳನ್ನ ಕೊಟ್ಕೋತ ಹೊಂಟೇವ್ರಿ. ಹಾ ಹಾ ರೀ ಏನೇನ್ ಕೊಡ್ತೀರಿ ಸಾವಯವ ಗೊಬ್ಬರದೊಳಗೆ? ಜೀವಾಮೃತ ಮಾಡ್ತೇವ್ರಿ, ಹಾ ರೀ ಡಿಕಂಪೋಸರ್ ಅದು ಮಾಡ್ತೇವ್ರಿ, ಎಲ್ಲ ಮಾಡ್ತೀರಿ. ಹಾ ಇತ್ತೀಚಿಗೆ ಬಂದು ಬಯೋಚಾರ್ ಅಂತೇಳಿ ಎರೆಹುಳ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇದು ಮಾಡ್ಕೇಶನ್ ಭೂಮಿ ಕೊಡಾತೀವಿ ಸರ್. ಬಯೋಚಾರ್. ಹಾ ಬಯೋಚಾರ್. ಹಾ 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 ಈಗ ಹತ್ತಿಗೆ ಯಾವ ತರ ಇದು ಮಾಡಿರಿ ಸರ್ ನೀವು ಬೆಳಿಗ್ಗೆ? ಈ ಕೆಮಿಕಲ್ ಗೊಬ್ಬರ ಅಂತೂ ಹಾಕುದಿಲ್ಲ ಸರ್? ಹಾ ಇಲ್ಲ ಸರ್, ಹಾ ಹಾ ಇಷ್ಟೇ. ಈಗ ಇದಕ್ಕೆ ಏನೇನು ಇದು ಮಾಡಿರಿ ಸರ್ ಬಿತ್ತುಕಿನ ಮೊದಲ ಭೂಮಿಗೆ ಗೊಬ್ಬರ ಅದು ಯಾವ ರೀತಿ ಆಗಿದೆ? ಈಗಂತ್ರ ಅದೇ ಬಯೋಚಾರ್ದ ಮತ್ತೆ ಎರೆಹುಳ ಗೊಬ್ಬರ ಸಾಕಷ್ಟು ಇತ್ರಿ. ಅದನ್ನ ಅದ್ರಾಗೆ ಮತ್ತೆ ಜೀವಾಮೃತ ಮಿಕ್ಸ್ ಮಾಡಿದ್ದೀವಿ. ಅದ ಇಲ್ಲಿ ಪೌಡ್ರಿಗೆ ಮತ್ತೆ ಎರೆಹುಳ ಮತ್ತೆ ಗೊಬ್ಬರ ಅದು ಹಾಕೋಕ್ಕಿಂತ ಮುಂಚೆ ಎಲ್ಲ ಮಿಕ್ಸ್ ಮಾಡಿ ಭೂಮಿಗೆ ತಂದು ಕೊಡ್ತೀವಿ. ಕೆಮಿಕಲ್ ಗೊಬ್ಬರ ಮತ್ತು ಅದಷ್ಟೇ ನೋಡ, ಮತ್ತೆ ತೇವಾಂಶ ಹಿಡಿತೈತೆ ಸರ್ ಇದು ಬಳಸೋದ್ರಿಂದ. ಮಳೆ ಗೊಬ್ಬರ ಬಳಸೋದ್ರಿಂದ ಭೂಮಿಯಾಗ ತೇವಾಂಶ ಇರ್ತೈತಿ. ಹಾ ಈಗ ಮಳಿ ಹೋಗಿ ಎಲ್ಲಾ ರೈತರು ಏನೈತಿ ಬಹಳ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ. ನೀರು ಹೆಚ್ಚಿಗೆ ಬೇಕಾಗಿಲ್ರಿ ಇದಕ್ಕೆ. ಹಾ 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 ರೀ ಭಾಳ ದಿನ ಸ್ಟೆಬಿಲಿಟಿ ಇರುತ್ತೆ ಅದು. ಹಾ ರೀ ಈಗ ಎಷ್ಟು ಸ್ಪ್ರೇ ಮಾಡಿದ್ದಾರೆ? ಇನ್ನೂ ಒಂದು ಸ್ಪ್ರೇ ಕೊಟ್ಟಿದ್ರೆ ಇನ್ ಮುಂದೆ ಸ್ಪ್ರೇ ಆಗಿಲ್ಲ. ಇಲ್ಲ. ಹೌದ್ರಿ, ಈಗ ಮಲ್ಕಾ ಮಣ್ಣ ಆಗಿದ್ರೆ ಕೆಮಿಕಲ್ ಯೂಸ್ ಮಾಡೋರೆಲ್ಲ ಈಗ ಗೊಬ್ಬರ ನೋಡ್ರಿ ನಾರ್ಮಲ್ ಅಂದ್ರೆ ಬಯೋಚಾರದಿಂದ ಎರೆಹುಳ ಗೊಬ್ಬರ ಇದು ಇತ್ತೀಚೆಗೆ ಈಗ ಒಂದು ವಾರದಿಂದ ಅದಾಗಿ ಮಳೆನೂ ಆಗಿಲ್ರಿ. ಮುಂಚೆ ಅದು ಇಲ್ಲಿ ಏನ್ ಇರ್ತದೆ ಕೃಷಿ ತ್ಯಾಜ್ಯಗಳನ್ನ ಅದನ್ನ ರೋಟಾವೇಟರ್ಯಿಂದ ಹೊಡೆದ ಇಲ್ಲೇ ಭೂಮಿಗೆ ಸೇರ್ಸಿರ್ತೇವ್ರಿ. ಅದಾಟ ಏನು ಮಾಡಿಲ್ಲ ಸರ್. ಭಾಳ ಚಲೋ ಆಗಿರ್ತದೆ ಹತ್ತಿ ಬೆಳೆ. ಮತ್ತೇನೇನ್ ಮಾಡ್ತೀವಿ ಸರ್ ನೀವು ಬೆಳೆ? ಸ್ವಲ್ಪ ತೊಗರಿ ಐತ್ರಿ. ತೊಗರಿ? ಹಾ ಎಲ್ಲ ಸಾವಯವನೇ ಮಾಡ್ತೀರಿ? ಹಾ ಸರ್. ಯಾವ ಗೊಬ್ಬರ ಅಂತ ಯಾವ್ದು ಇದು ಮಾಡಿಲ್ಲ ನಾವು. ಎಷ್ಟು ವರ್ಷ ಆಯ್ತ್ರಿ ಸುಮಾರು? ಸುಮಾರು ಒಂದು 20-25 ವರ್ಷ ಆಯ್ತು. ಅಪಾರ ಮಾಡ್ಕೊಂಡು ಹೊಂಟಿದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೊಂಟೇವ್ರಿ. ಈಗ ತಂದೆಯವ್ರ ಕಾಲದಿಂತ್ರ ಇದಕ್ಕೆ ಕೆಮಿಕಲ್ ಬಳಸಿಲ್ಲ ಸರ್? ಹಾ ಅವರು ಯಾಕೆ ಬಳಸಿದ್ರು ಮುಂಚೆ. ಹಾ ಹಾ ರೀ ನಾವು ಬಂದ ನಂತರ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೊಂಟೇವ್ರಿ. ಸರಿ ಸರ್. ಹಾ ಸರ್, ಇದು ಬಿತ್ತು ಕೂರಿಗೆ ಏನ್ ಸರ್ ಟ್ರ್ಯಾಕ್ಟರ್ ಇದು? ಹೌದ್ರಿ, ಇದು ಅಣ್ಣಿಗೇರಿ ಕೂರ್ಗ ಅಂತ ಹೇಳಿ. ಈ ನಡಕಟ್ಟಿನ ಅಣ್ಣಿಗೇರಿ ಕೂರ್ಗತ್ತಲ್ಲ ಅದೇ ಏನ್ ಸರ್ ಇದು? ಹಾ 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 ಸರ್. ಈಗ ಶ್ರೀಡೀಲ ಗೊಬ್ಬರ ಅದು ಎಲ್ಲಿ ಹಾಕುದು ಸರ್ ಇದ್ರಾಗ? ಹಾ ಗೊಬ್ಬರಕ್ಕಂತೇಳಿ ವೀಲ್ ಇಲ್ಲಿ ಇದಾವ ಸಿಸ್ಟಮ್ ರೀ. ಹಾ ಹಾ ರೀ. ಸೀಡ್ರಿಲ್ ಅಂತ ಇಲ್ಲಿ ಸೈಡಿಗೆ ಇದು ಐತ್ರಿ, ಹಾಕುವಂಗ ಸಿಸ್ಟಮ್ ಮಾಡ್ಯಾರ. ಈಗ ನಿಮ್ ಕೈಯಾಗ ಹಿಡ್ಕೊಂಡಿರಲ್ಲ ಇದೇನ್ರಿ ಸರ್ ಅದ್ರದ್ದು? ಹಾ ಹಾ ರೀ. ಹಾ ಹಾ ಪ್ರತಿಯೊಂದು ಬೆಳೆಗೂ ಬೇರೆ ಬೇರೆನೆ ಇರ್ತದ್ರಿ. ಈಗ ಪ್ರತಿಯೊಂದ ಕಾಳಿನ ಮ್ಯಾಗ ಅದು ಸೀಡಿಲ್ ಅದ್ರದ್ದು ಬೇರೆ ಬೇರೆನೆ ಇರ್ತದೆ ಸರ್. ಕಡ್ಲಿಗೆ ಬೇರೆ, ತೊಗರಿ ಬೇರೆ, ಹಾ 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 ಹತ್ತಿಗೆ ಬೇರೆ. ಹಾ ಹಾ. ಈಗ ನೀವೆಲ್ಲ ಇದ್ರಲ್ಲೇನೆ ಬಿತ್ತೀರಿ ಸರ್? ಆಲ್ಮೋಸ್ಟ್ ಹಾ ಹಾ ಹಾ. ಎಷ್ಟು ಬೀಳ್ತದೆ ಸರ್ ಇದಕ್ಕೆ ರೇಟ್ ರೀ? ನಾನು ತಂದು ಒಂದು ಸುಮಾರು ಒಂದು 2-3 ವರ್ಷ ಆಯ್ತ್ರಿ. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹಾ ಹಾ. ಒಂದು 70,000 ಕೊಟ್ಟಿದ್ದೀವಿ ನಾವು. ಸಬ್ಸಿಡಿ ಐತೇನು ಸರ್ ಇದ್ರದ್ದು? ಸಬ್ಸಿಡಿ ಆಗುತ್ತೆ ಅಂತ ಹೇಳಿದ್ರೆ ಅವಾಗೇನೋ ಕೋವಿಡ್ ಅದು ಏನೋ ಆಗ್ಲಿಲ್ಲ ಸರ್. ಹಾ ಹಾ ಹಾ. ಇದರಲ್ಲಿ 3 ಸೆಪರೇಷನ್ ಇದೆ ಇದ್ರಿ. ಒಂದು ಬೀಜಕ್ಕೆ, ಹಾ ಸರ್, ಗೊಬ್ಬರಕ್ಕೆ ಅಂತೇಳಿ ಇದೊಂದು ಇದೈತಿ. ಹಾ ಹಾ ಹಾ. ಈಗ ಇಲ್ಲಿ ಕಾಳು ಹಾಕುದ್ರಿ, ನಡಬಾರ್ಕ ಗೊಬ್ಬರ ಹಾಕುದ್ರಿ. ಹಾ ಹಾ ಹಾ. ಆಚೆ ಕಡೆ ಕಾಳು ಹಾಕುದ್ರಿ ಸರ್ ಅದು. ಇದು ತೆಗಿಯೋ ಸಿಸ್ಟಮು ಈಸಿ ಐತ್ರಿ. ಇದು ಕಾಳುಗಳನ್ನ ಡಬ್ಬಿಯಿಂದ. ಹಾ ಹಾ ಸರ್. ಇದೊಂದು ಇಲ್ಲಿ ಇದು ಕೊಟ್ಟಿದ್ದಾರೆ. ಇದರಿಂದ ನಾವು ಸಪರೇಟ್ ಆಗಿ ಒಮ್ಮೆ ಇದನ್ನ ಓಪನ್ ಮಾಡಿಬಿಟ್ರೆ ಕಾಳುಗಳು ಹೊರಗೆ ಬರ್ತಾವೆ. ಈಗ ಉಳಿದ ಕಾಳ ಇಲ್ಲಿ ಓಪನ್ ಮಾಡಿಬಿಟ್ರೆ ತಗೊಳಕ್ ಬರ್ತೈತೆ. ಬರೋಬರ್ ಸರ್. ಅಂದ್ರೆ ಬೀಜ ಅನಾಯಾಸವಾಗಿ ರೈತರ ಬೀಜ ವೇಸ್ಟ್ ಹೋಗೋದಿಲ್ಲ ಸರ್? ಹಾ, ವೇಸ್ಟ್ ಆಗಲ್ಲ. ಎಷ್ಟು ಇದ್ದದ್ದು. ಹಾ ಹಾ ಹಾ. ಅಂದ್ರ ಒಂದೊಂದು ಕಾಳ ಎತ್ತಿ ಒಗೆಯೋದ್ರಿಂದ ಇದು ಲೈನ್ ಔಟ್ ಹಾಕೋ ಸಲೇನ್ರಿ ಸರ್. ನಾವು 2 ಫೀಟ್ 3 ಫೀಟ್ ಅಂತ ಹೇಳಿ ಇದು ಮಾಡ್ತಿರ್ತೇವೆ. ಹಾ ಹಾ ಹಾ. ಬಟ್ ಗುರ್ತಾಗ್ತಾರಲ್ಲ ಅದಕ್ಕಂತೇಳಿ ಇದೊಂದು ಸ್ಕೇಲ್ ಗತೆ ಇದು ಮಾಡ್ಯಾರ. ಹಾ ಹಾ ಹಾ. ಇದನ್ನ ನಾವು ಹೋಲ್ಗಳು ಕೊಟ್ಟಾರ. ಹಾ ಹಾ ಸರ್. ನೀವೊಂದು ಸಾಲ ಹಾಕೊಂಡು ಆಮೇಲೆ ಡಿಸ್ಟೆನ್ಸ್ ನಿಮ್ಗೆ ಕರೆಕ್ಟ್ ಗುರ್ತಾಗುತ್ತೆ. ಹಾ ಹಾ ಹಾ. ಕ್ಯಾಲ್ಕುಲೇಟ್ ಮಾಡ್ಕೋಬೋದ. ಈ ಲೈನಿಗೆ ಟ್ರ್ಯಾಕ್ಟರ್ ಹೊಡೆದ್ರೆ ಹಾ ಹಾ ಹಾ.